ಚಳಿಗಾಲದ ಜೊತೆಯಲ್ಲೇ ಕೋವಿಡ್ ಕೂಡ ಹೊಸ ರೂಪದಲ್ಲಿ ಬಂದಿದೆ. 2020ರಿಂದ ಪ್ರತಿ ಚಳಿಗಾಲದಲ್ಲೂ ಕಾಡುತ್ತಿರುವ ಕೋವಿಡ್ ಈ ಬಾರಿ ಕೂಡ ಕಾಡಲು ಆರಂಭಿಸಿದೆ. ಅದರಲ್ಲೂ JN1 ಉಪತಳಿಯ ಆರ್ಭಟ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಕೋವಿಡ್ ಸಕ್ರಿಯ ಪ್ರಕರಣಗಳು ಏರಿಕೆ ಆಗ್ತಿವೆ, ಆದರೆ ಸೋಂಕಿನ ಲಕ್ಷಣಗಳು ಸೌಮ್ಯವಾಗಿವೆ. ಜೊತೆಯಲ್ಲೇ ಗಂಭೀರ ಸಮಸ್ಯೆಗಳು ಎದುರಾಗೋದಿಲ್ಲ, ದೊಡ್ಡ ಮಟ್ಟದ ತೊಂದರೆ ಆಗೋದಿಲ್ಲ ಅಂತ ವೈದ್ಯ ಲೋಕ ಹೇಳುತ್ತಿದೆ. ಇನ್ನು ಲಸಿಕೆ ಕತೆ ಏನು? ಈಗಾಗಲೇ ಡಬಲ್ ಡೋಸ್ ವ್ಯಾಕ್ಸಿನ್ ಪಡೆದಿದ್ದವರಿಗೆ JN1 ಸೋಂಕಿನಿಂದಲೂ ರಕ್ಷಣೆ ಸಿಗಬಹುದಾ? ಈ ಸೋಂಕಿನ ಲಕ್ಷಣ ತೀವ್ರವಾಗಿದೆ ಅಂತ ಗೊತ್ತಾಗೋದು ಯಾವಾಗ? ಈ ಕುರಿತು ಒಂದಿಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಕೊರೋನಾ ವೈರಸ್ ಅನ್ನೋದು RNA ವೈರಾಣು. ಈ ವೈರಸ್ ಉಳಿಯಬೇಕು ಅಂದ್ರೆ ರೂಪಾಂತರ ಆಗಲೇಬೇಕು. ಇದು ಸಹಜ ಪ್ರಕ್ರಿಯೆ. ಪ್ರತಿ ವರ್ಷ ಚಳಿಗಾಲದಲ್ಲಿ ಈ ರೀತಿಯ ವೈರಾಣು ರೂಪಾಂತರ ಆಗುತ್ತಲೇ ಇದೆ. ಡೆಲ್ಟಾ, ಒಮಿಕ್ರಾನ್ ಬಳಿಕ ಇದೀಗ JN1 ವೈರಸ್ ಬಂದಿದೆ. ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಆರ್ಭಟಿಸುತ್ತಿರುವ JN1 ವೈರಾಣು ಈಗ ಭಾರತದಲ್ಲೂ ಹಲವು ರಾಜ್ಯಗಳಿಗೆ ವ್ಯಾಪಿಸಿದೆ. ಕರ್ನಾಟಕದಲ್ಲೂ ವ್ಯಾಪಕವಾಗಿ ಹರಡುತ್ತಿದೆ. ಈಗಾಗಲೇ ರಾಜ್ಯದಲ್ಲಿ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಆದರೆ ಈ ವೈರಸ್ ಕುರಿತಾಗಿ ಅತಿಯಾಗಿ ಭಯಪಡುವ ಅಗತ್ಯ ಇಲ್ಲ ಎನ್ನುತ್ತಾರೆ ತಜ್ಞರು. ಯಾಕಂದ್ರೆ ಒಮಿಕ್ರಾನ್ ಉಪತಳಿ ಎಂದೇ ಹೆಸರಾದ JN1 ವೈರಸ್ ಒಮಿಕ್ರಾನ್ ರೀತಿಯಲ್ಲೇ ಸೌಮ್ಯ ರೋಗ ಲಕ್ಷಣಗಳಿಗೆ ಕಾರಣ ಆಗ್ತಿದೆ. ಶೀತ, ಜ್ವರ, ತಲೆನೋವು, ಮೂಗು ಕಟ್ಟುವುದು, ಕೆಮ್ಮು, ಕಫ ಹಾಗೂ ವಾಸನೆ ಗೊತ್ತಾಗದೇ ಇರೋದು ಈ ಸೋಂಕಿನ ಸಾಮಾನ್ಯ ಲಕ್ಷಣಗಳು. ಕೆಲವರಿಗೆ ಶ್ವಾಸಕೋಶದ ಉರಿಯೂತ ಆಗಬಹುದು, ಕೆಲವರಿಗೆ ನಿಮೋನಿಯಾ ಕಾಡಬಹುದು, ರಕ್ತದ ಆಕ್ಸಿಜನ್ ಪ್ರಮಾಣ ಕೂಡ ಕಡಿಮೆ ಆಗಬಹುದು. ಆದರೆ JN1 ವೈರಸ್ನಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಆಗುವ ಸಾಧ್ಯತೆ ಕಡಿಮೆ ಅಂತಾರೆ ತಜ್ಞರು. ಇಷ್ಟಾದರೂ ಕೂಡ ಹಿರಿಯ ನಾಗರಿಕರು, ಮಧುಮೇಹಿಗಳು, ಕ್ಯಾನ್ಸರ್ ಚಿಕಿತ್ಸೆ ಪಡೆಯುತ್ತಿರುವವರು, ಅಂಗಾಂಗ ಕಸಿ ಮಾಡಿಸಿಕೊಂಡವರು ಹುಷಾರಾಗಿರಬೇಕು. ಜನದಟ್ಟಣೆ ಇರುವ ಕಡೆ ಮಾಸ್ಕ್ ಧಾರಣೆ ಮಾಡಬೇಕಿದೆ. ದೇಶದಲ್ಲಿ ಇಲ್ಲಿಯವರೆಗೆ ಒಟ್ಟು 4110 ಸಕ್ರಿಯ ಪ್ರಕರಣಗಳಿದ್ದು, ಕರ್ನಾಟಕದಲ್ಲಿ 436 ಪ್ರಕರಣಗಳು ಸಕ್ರಿಯವಾಗಿವೆ. ಇಲ್ಲಿಯವರೆಗೆ ಕೊರೋನಾದಿಂದ ರಾಜ್ಯದಲ್ಲಿ 7 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟ 3ರಲ್ಲಿ JN1 ಸೋಂಕು ಪತ್ತೆಯಾಗಿದೆ. JN1 ಸೋಂಕು ಹರಡುತ್ತಿರುವ ಕಾರಣ ರಾಜ್ಯ ಸರ್ಕಾರ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುತ್ತಿದೆ. ಮುಂಜಾಗ್ರತಾ ಕ್ರಮವಾಗಿ ಅಗತ್ಯವಿರುವವರಿಗೆ ನೀಡುವ ಸಲುವಾಗಿ ಕೋವಿಡ್ ಲಸಿಕೆ ಖರೀದಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಸೋಂಕು ಇರುವ ವ್ಯಕ್ತಿಗಳನ್ನು 7 ದಿನ ಐಸೋಲೇಷನ್ನಲ್ಲಿ ಇಡಲು ಸೂಚನೆ ನೀಡಲಾಗಿದೆ. ಕೊರೋನಾ ಬಂದವರಿಗೆ 1 ವಾರ ಕಡ್ಡಾಯವಾಗಿ ರಜೆ ಕೊಡಬೇಕು. ಇದು ಸರ್ಕಾರಿ ಸಿಬ್ಬಂದಿ ಹಾಗೂ ಖಾಸಗಿ ಸಂಸ್ಥೆಗಳಿಗೂ ಅನ್ವಯವಾಗಲಿದೆ. ಇನ್ನು ಗಡಿ ಜಿಲ್ಲೆಗಳು, ಅಂತಾರಾಷ್ಟ್ರೀಯ ಪ್ರವಾಸಿಗರಿಗೆ ಯಾವುದೇ ನಿರ್ಬಂಧವಿಲ್ಲ. ಹೊರ ರಾಜ್ಯ ಮತ್ತು ವಿದೇಶಗಳ ಸಂಬಂಧ ಕೇಂದ್ರ, ರಾಜ್ಯ ಸರ್ಕಾರಗಳು ಸ್ಕ್ರೀನಿಂಗ್ ಕಡ್ಡಾಯ ಮಾಡುವ ಅಗತ್ಯವಿಲ್ಲ. ಸದ್ಯಕ್ಕೆ ಮಾಸ್ಕ್ ಹಾಕಿಕೊಳ್ಳುವುದು ಒಳಿತು. ಬೇರೆ ಬೇರೆ ಸಮಸ್ಯೆ ಇರುವವರು ಮಾಸ್ಕ್ ಧರಿಸಬೇಕು. ಮಕ್ಕಳಿಗೆ ನೆಗಡಿ, ಜ್ವರ ಇದ್ದರೆ ಶಾಲೆಗೆ ಕಳುಹಿಸಬೇಡಿ. ಅಗತ್ಯವಿದ್ದರೆ ಕೋವಿಡ್ ಪರೀಕ್ಷೆ ಮಾಡಿಸಿಕೊಳ್ಳಿ. ಶೀಘ್ರದಲ್ಲೇ ಕೊರೋನಾ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗುತ್ತದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ.